ಫಿಶ್ ತವಾ ಫ್ರೈ, ಫಿಶ್ ಕರಿ. ನಿಂಬೆಹಣ್ಣ ಯೂಸ್ ಮಾಡಲ್ಲ, ಹುಣಸೆ ಹಣ್ಣೆ ಯೂಸ್ ಮಾಡೋದು. ಫ್ರೈ ಆಗಿದೆ. ಹಾಗಾಗಿ ಗ್ರೀನ್ ಫಿಶ್ ಕರಿ ಮಾಡೋದು ಹೇಳ್ತಾ ಇದ್ದೀನಿ. ತುಂಬಾ ಈಸಿ, ತುಂಬಾ ಟೇಸ್ಟಿ. ಇದಕ್ಕೆ ನೀರು ಹಾಕೊಳ್ದೇನೆ ರುಬ್ಬಿರೋದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ರೈಸ್ ಜೊತೆ ಫಿಶ್ ಕರಿ ಮತ್ತೆ ಫಿಶ್ ಫ್ರೈನ ಟ್ರೈ ಮಾಡೋದು. ಒಂದು ಗೇಮ್ ಆಡೋಣ. ಹೇಳಿ. ಗೆಸ್ ದ ನಂಬರ್. ಇವತ್ತು ಏನ್ ಮಾಡ್ತಾ ಇದ್ದೀರಾ? ಇವತ್ತು ಫಿಶ್ ಐಟಮ್ಸ್ ಮಾಡ್ತಾ ಇದೀವಿ. ಫಿಶ್ ತವಾ ಫ್ರೈ, ಫಿಶ್ ಕರಿ. ಫಿಶ್ ತವಾ ಫ್ರೈ, ಫಿಶ್ ಕರಿ. ಓಕೆ. ನೀನು ತಿಂತೀಯಾ? ಫಿಶ್ ಇಷ್ಟನಾ ಅಲಿಶಾ ನಿನಗೆ? ಫಿಶ್ ಇಷ್ಟನಾ ಚಿಕನ್ ಇಷ್ಟನಾ ಅಲಿಶಾ ನಿನಗೆ? ಫಿಶ್ ಇಷ್ಟ. ಫಸ್ಟ್ ಫಿಶ್ ತವಾ ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅರ್ಶಿನದ ಪುಡಿ, ಉಪ್ಪು, ಅಚ್ಕಾರದ ಪುಡಿ, ಸ್ವಲ್ಪ ಎಣ್ಣೆ, ಪೆಪ್ಪರ್ ಪೌಡರು, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ತವಾ ಮೇಲೆ ಫ್ರೈ ಮಾಡೋದಕ್ಕೆ ಕರ್ಬೇವಿನ ಸೊಪ್ಪು. ಇಲ್ಲಿ ಫಿಶ್ ಕ್ಲೀನ್ ಮಾಡಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ನಿಂಬೆಹಣ್ಣ ಯೂಸ್ ಮಾಡಲ್ಲ, ಹುಣಸೆ ಹಣ್ಣೆ ಯೂಸ್ ಮಾಡೋದು. ಹುಣಸೆ ಹಣ್ಣ ನೀರಲ್ಲಿ ನೆನೆ ಹಾಕಿದ್ದೀನಿ. ಇದನ್ನ ಸೋಸ್ಬಿಟ್ಟು ಇದನ್ನ ಎಷ್ಟು ಬೇಕಷ್ಟು ಹುಳಿಗೆ ಇದನ್ನೇ ಹಾಕೊಳ್ಳೋದು ನಾನು. ಮಾತಾಡಿದ್ರೆ ಔಟ್ ಅಂತ ಹೇಳಿಲ್ವಾ? ನೆನೆಸಿರೋ ಹುಣಸೆ ಹಣ್ಣ ಇಲ್ಲಿ ಸೋಸ್ಕೊಂತಾ ಇದ್ದೀನಿ. ನೀನೇ ಹೇಳಿಬೇಕು ಲಿಶಾ. ಫಸ್ಟ್ ಇಲ್ಲಿ ಅರ್ಶಿನದ ಪುಡಿನ ಹಾಕೊಂತಾ ಇದ್ದೀನಿ. ಇದನ್ನು ಒಂದು 10 ಮಿನಿಟ್ಸ್ ಮ್ಯಾರಿನೇಟ್ ಮಾಡಬೇಕು. 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಿದ್ದೀನಿ. 2 ಸ್ಪೂನ್ ಅಚ್ಕಾರದ ಪುಡಿ, ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಯಿಲ್, 2 ಸ್ಪೂನ್ ಹುಣಸೆಹಣ್ಣಿನ ರಸ. ಈ ಥರ ಪ್ರಿಪೇರ್ ಮಾಡಿರೋದನ್ನ ಈ ಥರ ಹಚ್ಕೊಳ್ಬೇಕು. ಈ ತವಾ ಫ್ರೈ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ಎಲ್ಲರೂ. ಸಕ್ಕತ್ತಾಗಿರುತ್ತೆ ಇದು. ಈ ಫಿಶ್ಶಿಗೆ ನಿಂಬೆಹಣ್ಣಿಗಿಂತ ಹುಣಸೆಹಣ್ಣು ಹಾಕಿದ್ರೆ ತುಂಬ ರುಚಿ. ಹುಣಸೆಹಣ್ಣೆ ಟೇಸ್ಟ್ ಜಾಸ್ತಿ. ಫಿಶ್ಶಿಗೆ. ಚಿಕನ್ನಿಗೆಲ್ಲ ನಿಂಬೆಹಣ್ಣು ಹಾಕೋ. ಸಾಂಬಾರ್ಗೆ ಹಾಕ್ತೀವಿ, ಅದೇ ಫ್ರೈಗೆಲ್ಲ ಲೆಮನ್ ಯೂಸ್ ಮಾಡ್ತಿದ್ದು. ಇಲ್ಲ ಫ್ರೈಗೂ ಹುಣಸೆಹಣ್ಣು ಹಾಕು, ಸಕ್ಕತ್ತಾಗಿ ಬರುತ್ತೆ. ನೀವು ಅಷ್ಟೇ ಎಲ್ಲರೂ ಹುಣಸೆಹಣ್ಣು ಹಾಕಿ ಟ್ರೈ ಮಾಡಿ. ತಗೊಂಡು ಗ್ಯಾಸ್ ಮೇಲೆ ಇಟ್ಟು ಗ್ಯಾಸನ್ನು ಹಚ್ಚಿದ ಮೇಲೆ ಯಾವುದು ಬೇರೆ ಗ್ಯಾಸ್ ಹಚ್ತಾ ಇದೆ. ಹಾಗೆ ಎಷ್ಟು ಬೇಕಷ್ಟು ಆಯಿಲ್ ಹಾಕಿ. ಸ್ವಲ್ಪ ಮೇಲಿನ ಆಯಿಲ್ ಹಾಕೊಳ್ಳಿ. ಯಾರು ಇಷ್ಟು ಕರ್ಬೇವಿನ ಸೊಪ್ಪು ಹಾಕಿರೋ ನಾನು ನೋಡೇ ಇಲ್ಲ. ಅಂದರೆ ಎಲ್ಲ ಒಂದೊಂದೇ ಫಿಶ್ ಬೇಯಿಸ್ತಾರೆ, ನಾನು ಅಷ್ಟೇ ಜಾಸ್ತಿ ಬೇಯಿಸ್ತೀನಿ. ನೆಕ್ಸ್ಟ್ ಟೈಮ್ ಅಂಜಲ್ ಫಿಶ್ ಫ್ರೈ ಮಾಡ್ತೀನಿ. ಇದು ಫ್ರೈ ಆಗಿದೆ, ರೆಡಿ ಆಗಿದೆ. ಈಸಿಯಾಗಿ ಗ್ರೀನ್ ಫಿಶ್ ಕರಿ ಮಾಡೋದು ಹೇಳ್ತಾ ಇದ್ದೀನಿ. ತುಂಬ ಈಸಿ, ತುಂಬ ಟೇಸ್ಟಿ. ಮಿನಿಮಮ್ ಇಂಗ್ರೀಡಿಯೆಂಟ್ಸು: ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 4 ಪೀಸ್ ಫಿಶ್ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿ. ನಾನಿಲ್ಲಿ ಒಂದು 7 ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ರುಬ್ಕೊಬೇಕು. ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ.
ಸಣ್ಣ ಉರಿಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೈ ಮಾಡಬೇಕು. ಸೈಡಲ್ಲಿ ಕರ್ಬೇವಿನ ಸೊಪ್ಪನ್ನು ಫ್ರೈ ಮಾಡ್ಕೊಂಡ್ಬಿಡಿ. ರುಬ್ಕೊಂಡಿರೋದನ್ನ ಹಾಕೊಳ್ಳೋದು. ಇದಕ್ಕೆ ನೀರು ಹಾಕೊಳ್ದೇನೆ ರುಬ್ಬಿರೋದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಫುಲ್ ಫ್ರೈ ಆದ್ಮೇಲೆ ಹುಣಸೆಹಣ್ಣು ಪ್ಯೂರಿ ಹಾಕೊಳ್ಳೋದು. ಇದನ್ನ ಒಂದು 2 ಸ್ಪೂನ್ ಅಷ್ಟು ಹಾಕೊಂತಿದ್ದೀನಿ. ಹುಳಿ ಜಾಸ್ತಿ ಇದ್ರೆ ಫಿಶ್ಗೆ ತುಂಬಾ ರುಚಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಒಂದು ಚಿಕ್ಕ ಲೋಟದಷ್ಟು ನೀರು ಹಾಕೊಂತಾ ಇದ್ದೀನಿ. ಇದಕ್ಕಿಂತ ಏನ್ ಗೊತ್ತಾ, ಏನ್ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಕೊನೆಯಲ್ಲಿ ಫಿಶ್ ಹಾಕೊಬೇಕು. ಲಾಸ್ಟಲ್ಲಿ ಉಪ್ಪು ಹಾಕೊಂತಿದ್ದೀನಿ. ಇವಾಗ ರೈಸ್ ಜೊತೆ ಫಿಶ್ ಕರಿ ಮತ್ತು ಫಿಶ್ ಫ್ರೈನ ಟ್ರೈ ಮಾಡೋದು. ಲಿಖಿತ ಬರ್ತಾಳೆ. 2 minutes. ಫಿಶ್ ಫ್ರೈ, ಡೀಪ್ ಫ್ರೈ, ಇದ್ರ ರೆಸಿಪಿ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಇದು ಡೀಪ್ ಫ್ರೈಡು, ಇದು ತವಾ ಫ್ರೈ. ಇದು ಟೈಮ್ ಆಗಲಿಲ್ಲ ತೋರ್ಸೋದಕ್ಕೆ. ಆನಿಯನ್ಸ್, ಗೊಜ್ಜು ಟ್ರೈ ಮಾಡೋದಕ್ಕೆ. ಬೇಡ. ಮತ್ತೆ ನನಗೆ ಗೊಜ್ಜಲ್ಲಿ ಅನ್ನ ತಿನ್ಸಿ. ಬಾ. ಗೊಜ್ಜು ಸ್ವಲ್ಪ ಹುಳಿ ಇದೆ, ಸ್ವಲ್ಪ ಹುಳಿ ಮುಂದೆ ಇದೆ. ಗೊಜ್ಜು ಚೆನ್ನಾಗಿದೆ. ಹುಳಿ ಇಷ್ಟಪಡೋರಿಗೆ ಚೆನ್ನಾಗಿದೆ ಇದು. ಹುಳಿ ಇಷ್ಟ ಆಗಲ್ಲ ಅನ್ನೋರು ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ತವಾ ಫ್ರೈ ನೋಡಲ್ಲ. ಹೇಗಿದೆ ಲಿಶಾ ತವಾ ಫ್ರೈ? ಇರಬೇಕಾ? ಅವಳಿಗೆ ತವಾ ಫ್ರೈ ಇಷ್ಟ ಆಗಿದೆ. ತವಾ ಫ್ರೈ ಅಂತೂ ಸಕ್ಕತ್ತಾಗಿದೆ. ಎಲ್ಲರೂ ಮಿಸ್ ಮಾಡ್ದಾನೆ ಟ್ರೈ ಮಾಡಿ. ತವಾ ಫ್ರೈ ಆ್ಯಕ್ಚುಲಿ ಡಿಫ್ರೆಂಟ್ ಆಗಿದೆ. ಗೇಮ್ ಆಡೋಣ. ಹೇಳಿ ಚಂದಕ್ಕ. ಗೆಸ್ ದ ನಂಬರ್. ನಿಂದೆಷ್ಟೇ ಅನ್ಕೊಂಡ? ನೀನು ಅನ್ಕೊಂಡ? 3. ನೋ, ಹೈಯರ್. ನೀನು ನನಗೆ ಹೇಳು. 24. ಲೋವರ್. 50. ಲೋವರ್. 22. ಲೋವರ್. 40. ಹೈಯರ್. 15. ಲೋವರ್. 45. ಹೈಯರ್. ಓಕೆ. 4. ಲೋವರ್. 47. ಹೈಯರ್. Oh my god. 2. ಹೈಯರ್. Like only one chance. 49. ಕರೆಕ್ಟ್.